ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ. ಇದಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆ ಡೆತ್ ನೋಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. 85 ಕೋಟಿಯ ಅವ್ಯವಹಾರದ ಆರೋಪ. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ನಿವಾಸಕ್ಕೆ ಇವತ್ತು ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಸ್ಪೆಷಲ್ ಆಫೀಸರ್ ವೆಂಕಟಗಿರಿ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಸಚಿವ ನಾಗೇಂದ್ರ ಅವರ ವಿಶೇಷ ಅಧಿಕಾರಿಯಾಗಿದ್ದಾರೆ ವೆಂಕಟಗಿರಿ ದಳವಾಯಿ ಅವರು. ಈ ವೇಳೆ ನನ್ನ ಪತಿಯ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಆಗ್ರಹಿಸಿದ್ದಾರೆ. 1 ರೂಪಾಯಿ ಲಂಚವನ್ನು ಕೂಡ ಪಡೆದಿಲ್ಲ ನನ್ನ ಗಂಡ, 3 ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸುಮಾರು 4 ರಿಂದ 5 ಪುಟಗಳ ಡೆತ್ ನೋಟ್ ಇದು. ಇದರಲ್ಲಿ ಅಲ್ಲಾಗಿರುವಂತಹ ಅವ್ಯವಹಾರ, ಅದರಲ್ಲಿ ಚಂದ್ರಶೇಖರ್ ಅವರನ್ನ ಸಿಲುಕಿಸಲಿಕ್ಕೆ ಮಾಡಿದಂತಹ ಷಡ್ಯಂತ್ರ, 3 ಹೆಸರನ್ನು ಉಲ್ಲೇಖಿಸಿದ್ದಾರೆ. ಅಂತ ಒಳ್ಳೆ ಮನುಷ್ಯ ಸರ್ ಅವರು. ಬಹಳ ನಷ್ಟ ಆಗಿದೆ, ಅದರ ಬಗ್ಗೆ ಅಲ್ಲ ಸರ್, ಅವ್ರು ಎಂ.ಪಿ. ಹೊಲಿದಾಗ 5,000 ಜನದ ಅಕೌಂಟ್ ಮೇಂಟೆನೆನ್ಸ್ ಮಾಡಿದ್ರು. ಅಷ್ಟು ಒಳ್ಳೆ ಮನುಷ್ಯ. ಯಾರು ಎಂ.ಪಿ. ಹೊಲಿ ಇವತ್ತಿನವರೆಗೂ ಅವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅಂತ ಒಳ್ಳೆ ಮನುಷ್ಯ. 6 ಪುಟ ಬರ್ತಿದ್ದಾರೆ ಸರ್ ಅವರು. ಅದರಲ್ಲಿ ಅವ್ರ ಕಾರಣ, ಸಾವಿಗೆ ಕಾರಣ ಯಾರು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸರ್ ಅವರು. ಪ್ರತಿಯೊಂದು ಮೆನ್ಷನ್ ಮಾಡಿ ಹೋಗಿದ್ದಾರೆ ಸರ್ ಅವರು. ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಕೇಳೋದು. ಸಾವಿಗೆ ನ್ಯಾಯ ಬೇಕು, ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. ಸಚಿವರು ಬರ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ, ಮತ್ತು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಅಷ್ಟೇ ಹೇಳಿದ್ದಾರೆ, ಬೆತ್ತೇನು ಹೇಳಿಲ್ಲ ಅವರು. 6 ಪುಟ ಬರ್ತಿದ್ದಾರೆ ಸರ್ ಅವರು. ಅದರಲ್ಲಿ ಅವ್ರ ಕಾರಣ, ಸಾವಿಗೆ ಕಾರಣ ಯಾರು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸರ್ ಅವರು. ಪ್ರತಿಯೊಂದು ಮೆನ್ಷನ್ ಮಾಡಿ ಹೋಗಿದ್ದಾರೆ ಸರ್ ಅವರು. ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಕೇಳೋದು. ಸಾವಿಗೆ ನ್ಯಾಯ ಬೇಕು, ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು.